ಹಲೋ ಎವ್ರಿವನ್, ವೆಲ್ಕಮ್ ಟು ಸುನೀತಾ ಕ್ರಿಯೇಟರ್ಸ್ ಚಾನಲ್. ಏನಿದು ಇವತ್ತು ಹೊಲ ತೋರಿಸ್ತಾ ಇದ್ದಾಳೆ ಅಂದ್ಕೊಂಡ್ರೆ? ಎಸ್, ಹೌದು, ಇದು ಹೊಲ. ಅದು ಕೊಣ್ಣೂರು ಹೊಲ. ಕೊಣ್ಣೂರು ನೀವು ಎದಕ್ಕೆ ಫೇಮಸ್ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಅನ್ಕೋತೀನಿ. ಪೇರು ಹಣ್ಣಿಗೆ ಕೊಣ್ಣೂರು ಫೇಮಸ್ ಇದೆ. ಸೊ ಪ್ರತಿ ವರ್ಷ ಇಲ್ಲಿನ ಜನ ಪೇರು ಹಣ್ಣನ್ನು ಬೆಳೆದು ಚೆನ್ನಾಗಿ ಖುಷಿಯಿಂದ ಇರ್ತಾಯಿದ್ರು. ಒಳ್ಳೆ ಸಂಪಾದನೆ ಇತ್ತು, ಚೆನ್ನಾಗಿರ್ತಾ ಇತ್ತು. ಬಟ್ ಈ ವರ್ಷ ಏನಾಗಿದೆ ಅಂದರೆ ಮಳೆ ಸ್ಟಾರ್ಟಿಂಗ್ ಚೆನ್ನಾಗಾಗಲಿಲ್ಲ. ಸೊ ಆ ಕಾರಣಕ್ಕೆ ಈ ಹಸಿರು ಕಲರ್ ಅನ್ನೋ ನೊಣಗಳು ಜಾಸ್ತಿ ಆಗಿ ಆ ಹಸಿರು ಕಲರ್ ನೊಣಗಳು ಈ ಹಣ್ಣಿನ ಮೇಲೆ ಕುಂತ್ಬಿಟ್ಟು ಅಲ್ಲಿ ಒಂದಷ್ಟು ಫರ್ಮ್ಸ್ನನ್ನು ಆ ಹಣ್ಣಿನ ಒಳಗಡೆ ಬಿಡ್ತವೆ. ಸೊ ಆ ಫರ್ಮ್ಸಲ್ಲಿರೋ ಹುಳಗಳು ಮೊಟ್ಟೆಗಳು ಒಡೆದು ದೊಡ್ಡವಾಗಿ ಅವು ಹುಳಗಳಾಗಿ ಪೇರು ಹಣ್ಣನ್ನು ಬಾದ್ ಮಾಡ್ತಾ ಇದ್ದಾವೆ. ಈ ಪ್ರಾಬ್ಲಮಿಂದಾಗಿ ಕೊಣ್ಣೂರಲ್ಲಿರೋ ಪ್ರತಿಯೊಬ್ಬ ಪೇರು ಹಣ್ಣಿನ ರೈತರು ಕೂಡ ತುಂಬ ಸಫರ್ ಆಗ್ತಾ ಇದ್ದಾರೆ. ಸೊ ಈ ಉದ್ದೇಶ ಏನಂದರೆ, ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಯಾರಿಗಾದರೂ ಇದಕ್ಕೆ ಸೊಲ್ಯೂಷನ್ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಯಾರಾದರೂ ಇದ್ದರೆ ಅಥವಾ ನಿಮ್ಗೆ ಯಾರಿಗಾದರೂ ಇದಕ್ಕೆ ಸೊಲ್ಯೂಷನ್ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸಿ. ಹಾಗಾದರೆ ರೈತರ ಅನಿಸಿಕೆ ಏನು, ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. ಇಲ್ಲಿ ನಾವು ಈವನ್ ಇದು ಹೊಲ ನಮ್ಮದೇ, ನಾವು ಕೂಡ ಪೇರು ರೈತರೇ ಇದ್ದೀವಿ. ಸೊ ನನಗೆ ನಿಮ್ಮ ಸಜೆಷನ್ ಅಥವಾ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಅಂತ ಅನ್ನೋದನ್ನು ನಂಗೆ ಹೇಳಿ. ನಮಗೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಹಾಗಾದರೆ ಅವ್ರ ಅನಿಸಿಕೆ ಏನು ಅನ್ನೋದನ್ನು ರೈತರ ಬಾಯಿಂದನೇ ಕೇಳೋಣ ಬನ್ನಿ. ಅದೇ ಥರ ಯಾರು ಮೊದಲೇ ಸಲ ಈ ವಿಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಸರಿ, ಹಾಗಾದರೆ ರೈತರ ಅನಿಸಿಕೆ ಏನು ಅನ್ನೋದನ್ನು ಕೇಳೋಣ. ನಮಸ್ಕಾರ ಎಲ್ಲರಿಗೂ. ಇದು ನಮ್ಮ ಪೇರು ತೋಟ. ಪೇರು ತೋಟ ಎಲ್ಲ ರೈತ ಬಾಂಧವರು ಕೊಣ್ಣೂರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ರೈತರದು ಇದೇ ರೀತಿ ಇರುತ್ತದೆ ಪೇರು ತೋಟ. ಜೊತೆಗೆ ಪೇರು ಹಣ್ಣಿನಲ್ಲಿ ಈ ಸರ್ತಿ ನೊಣಗಳ ಕಾಟದಿಂದ ಹಣ್ಣುಗಳ ಸಂಖ್ಯೆ ತುಂಬ ಡ್ಯಾಮೇಜ್ ಆಗಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಇದಕ್ಕೆ ಯಾರಾದರೂ ಅಗ್ರಿಕಲ್ಚರ್ ಆಫೀಸರ್ಸ್ಗಳಾದಂಥವರು ಏನಾದರೂ ಹೊಸ ಸಲಹೆಗಳನ್ನು ನೀವು ಸೂಚಿಸಿದರೆ ತುಂಬ ಒಳ್ಳೆಯದಾಗತ್ತೆ ಇಲ್ಲಿಯ ರೈತರಿಗೆ. ಬೇಕಂದರೆ ಇದೊಂದು ಹಣ್ಣು ನೋಡಿ, ಇದು ತುಂಬ ಒಳ್ಳೆಯ ಹಣ್ಣು ಕಾಣಿಸ್ತಾ ಇದೆ. ಬಟ್ ಆದರೆ ಇದರಲ್ಲಿ ಹುಳಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇದರಿಂದ ಏನು ರೈತರಿಗೆ ಹಾನಿ ಅಂತಂದರೆ ಇಳುವರಿಯಲ್ಲಿ ಕುಂಠಿತಗೊಳ್ಳುತ್ತಾ, ಜೊತೆಗೆ ಬೆಲೆಯಲ್ಲಿ ತುಂಬ ಕಡಿಮೆ ಬೆಲೆಗೆ ವ್ಯಾಪಾರಸ್ಥರು ಖರೀದಿ ಮಾಡ್ತಾರೆ. ಇದರಿಂದ ರೈತರಲ್ಲಿ ನಷ್ಟವಾಗುವ ಸಾಧ್ಯತೆ ಇರುತ್ತೆ. 1 ಎಕರೆಗೆ ಕಡಿಮೆ ಅಂದರೂ 1,20,000 ರೀತಿ ಹಣವನ್ನು ಕೊಟ್ಟು ತೋಟವನ್ನು ತೆಗೆದುಕೊಂಡಿರ್ತಾರೆ. ಆ ಉದ್ದೇಶಕ್ಕೋಸ್ಕರ ಇದು ತುಂಬ ಈ ಸರ್ತಿ ಇಳುವರಿಯಲ್ಲಿ ಕುಂಠಿತಗೊಂಡಿದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೋಡಿ ಫ್ರೆಂಡ್ಸ್, ಈ ಥರ ರೈತರಿಗೆ ಕೈಗೆ ಬಂತು ಬಾಯಿ ಬರಲ್ಲ ಅಂತಾರಲ್ಲ, ಹಾಗಾಗಿ ಹೋಗ್ಬಿಡುತ್ತೆ. ಎಷ್ಟೊಂದು ಕಾಯಿ ಸುರಿದೈತಿ, ಬಟ್ ಏನಂದ್ರೆ ಅದಕ್ಕೆ ಎಲ್ಲ ಹುಳ ಆಗಿದಾವೆ, ಎಷ್ಟೊಂದು ಹುಳ ಆಗಿ ಉದುರು ಬಿದ್ದಿದ್ದಾವೆ. ಸೊ ಯಾರಿಗಾದರೂ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ, ಸೊಲ್ಯೂಷನ್ಸ್ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ಪರಿಚಯ ಇದ್ದವರು ಫೋನ್ ಮಾಡಿ ಏನಾದರೂ ಇನ್ಫಾರ್ಮ್ ಮಾಡಬಹುದು. ಇದರಿಂದ ಇಡೀ ಕೊಣ್ಣೂರು ಪೇರು ಬೆಳೆದಂತಹ ಎಲ್ಲ ರೈತರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಅಕಸ್ಮಾತ್ ನಂಗೆ ಸೊಲ್ಯೂಷನ್ ಗೊತ್ತಾದರೆ ನಾನೇ ಇನ್ನೊಂದು ವಿಡಿಯೋಸ್ನ ಮಾಡಿ ಹಾಕ್ತೀನಿ. ಸೊ ನೋಡಿ, ಈಗ ಅದೊಂದು ಕಾಯಿ ಹಣ್ಣು ಇದನ್ನು ನೋಡಿದ್ದು ಈ ಕಾಯಿ ಈಗ ಜಸ್ಟ್ ಆಗಲೇ ನಾನೇ ಕಿತ್ತೊಗ್ದಿರೋದು. ಅದರೊಳಗೆ ಹುಳ ಇದೆ ಅಂತ ಒಂದ್ಸಲ ಚೆಕ್ ಮಾಡೋಣ ಅಂತ ತೋರಿಸ್ದೆ, ಹುಳ ಇದ್ವು ಅದರಲ್ಲೂ ಕೂಡ. ಎಲ್ಲ ಪ್ರತಿ ಕಾಯಲ್ಲೂ ಇದೇ ಥರ ಆಗಿದೆ. ಪಾಪ ರೈತರು ಹಿಂಗಾದರೆ ತುಂಬ ವಜ್ಜಾಗುತ್ತೆ ಅವ್ರಿಗೆ. ನೋಡಿ, ಇದು ಕೂಡ ಗಿಡದಲ್ಲಿದೆ, ತೋರಿಸ್ತೀನಿ ನಿಮಗೆ. ನೋಡೋಕೆ ಎಷ್ಟು ಚೆನ್ನಾಗಿದೆ. ಸೊ ತೆಗೆದು ಬಿಚ್ಚಿ ನೋಡಿದರೆ ಒಳಗಡೆ ಹುಳ ಫುಲ್ ಎಲ್ಲ ಬಿಳಿ ಬಿಳಿ ಹುಳ ಇದ್ದಾವೆ. ಅವು ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸೋದಿಲ್ಲ. ಎಷ್ಟೆಲ್ಲ ಕಾಯಿ ಸುರಿದೈತೆ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಒಂದು 10 ಪುಟ್ಟಿ ಹರಿದ್ರೆ ಅದರೊಳಗಡೆ 8 ಪುಟ್ಟಿ ಹುಳನೇ ಇರ್ತಾವೆ. ಹುಳ ಇದ್ದಿದ್ದು ಹುಳುಕಾಗಿದ್ದೂ ಇರ್ತಾವೆ. ಇನ್ನು ಮಿಕ್ಕಿದ್ದು 2 ಪುಟ್ಟಿ ಮಾರಕ್ಕೆ ಹೋದರೆ ರೇಟ್ ಇರಲ್ಲ. ಸೊ ತುಂಬ ಕಷ್ಟ.
ಯಾರಿಗಾದರೂ ಇದ್ರ ಬಗ್ಗೆ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇದು ಇಡೀ ಕೊಣ್ಣೂರು ಎಲ್ಲ ಪೇರು ಬೆಳೆಗಾರರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬರೀ ಕೊಣ್ಣೂರು ಮಾತ್ರ ಅಲ್ಲ, ಎಲ್ಲ ಪೇರು ಬೆಳೆಯ ಬೆಳೆಗಾರರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ನೋಡಿ, ಇದೊಂದು ಕಟ್ ಮಾಡಿ ತೋರಿಸ್ತಿದ್ದಾರೆ ನೋಡಿ. ಇದರಲ್ಲೂ ಅದೇ ಥರ ನೋಡೋ ಕಾಯಿ ಥರ ಇರ್ತಾವೆ, ಬಟ್ ಒಳಗಡೆ ಹುಳ ಇರ್ತಾವೆ. ಹುಳ ಇದೆ. ಹ್ಞೂ ರೀ, ನಮ್ಗೆ ಹೇಳಿದ್ರು, ಹೋಗಿರಲಿಲ್ಲ. ಹುಳ ಇದಾವೆ ಅನ್ನೋದಕ್ಕೆ ನೋಡ್ಕೊಂಬರೋಣ ಅಂತ ತೋಟಕ್ಕೆ ಹೋಗ್ಬಿಟ್ರು. ಹಸಿರು ಕಲರ್ ನೋಡ್ರಿ, ಎಷ್ಟು ನೋಡ್ರಿ ಇಲ್ಲಿ